ಇಲ್ಲಿ ನಡೆಯುವಂತ ಕುರಿ ಮತ್ತು ಮೇಕೆಗಳ ಸಂತೆಯಲ್ಲಿ ಬರೋಬ್ಬರಿ ಒಂದೇ ದಿನಕ್ಕೆ ಕೋಟಿಗಟ್ಟಲೆ ವ್ಯವಹಾರ ನಡೆಯುತ್ತೆ. ಕುರಿ ಮತ್ತು ಮೇಕೆಗಳನ್ನ ತಗೊಳ್ಳೋಕೆ ಬೇರೆ ಬೇರೆ ಜಿಲ್ಲೆ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಜನರು ಬರ್ತಾರೆ ಇಲ್ಲಿಗೆ. ಪ್ರತಿ ವಾರ ತಮಿಳುನಾಡಿಂದ ಇವ್ರು ಬರ್ತಾರಂತ ನೋಡಿ. ತಮಿಳುನಾಡಿನಿಂದ ಬಂದಿರಾ? ಪ್ರತಿ ವಾರ ಬರ್ತೀರಾ? ವಾರ. ಹೇ ಗೈಸ್, ಬೆಳಿಗ್ಗೆ 5 ಗಂಟೆಯಿಂದ ನಡೆಯುವಂಥ ಈ ಒಂದು ಸಂತೆಗೆ ಲಾರಿ ಹತ್ಕೊಂಡು ಹೋಗಿ ನೋಡ್ತೀನಿ. ಎಲ್ಲಿ ನೋಡಿದ್ರು ಜನ ಮತ್ತೆ ಕುರಿಗಳು, ಆಮೇಲೆ ಮೇಕೆಗಳು. ಇದು ಇರೋದು ಕೊಪ್ಪಳ ಜಿಲ್ಲೆ ಕೂಕನಪಳ್ಳಿ ಅನ್ನೋ ಗ್ರಾಮದಲ್ಲಿ. ಕೂಕನಪಳ್ಳಿ ಸಂತೆ ಅಂತಾನೆ ಹೆಸರುವಾಸಿಯಾಗಿದೆ. ಅದ್ರ ಜೊತೆ ಇದು ಪ್ರತಿ ಶುಕ್ರವಾರ ನಡೆಯುತ್ತೆ. ಇಲ್ಲಿ ಒಂದೇ ದಿನದಲ್ಲಿ ಕೋಟಿಗಟ್ಟಲೆ ವ್ಯವಹಾರ ನಡೆಯುತ್ತೆ. ಯಾಕಂತಂದ್ರೆ ಅಷ್ಟೊಂದು ಕುರಿ ಮತ್ತು ಮೇಕೆಗಳು ಸೇಲ್ ಆಗ್ತವೆ ಇಲ್ಲಿ. ಬೇರೆ ಬೇರೆ ಜಿಲ್ಲೆ ಮತ್ತು ರಾಜ್ಯಗಳಿಂದ ಬಂದಿರುವಂತ ಜನರನ್ನ ಮಾತಾಡಿಸಿದೆ. ಇಲ್ಲ, ನಾವು ನಾವು ಚಿತ್ರದುರ್ಗದಿಂದ ಬಂದಿರೋದು. ಪ್ರತಿ ವಾರ ಬರ್ತಾ ಇದ್ವಿ. ರೈತರು ಹೇಳ್ತಾರ ನಾವು ಒಂದು ಓತ ಹಿಡ್ಕೊಂಡು ಒಂದು 25 kg ಬರೋದು 35,000 ಕೊಡು, 40,000 ಕೊಡು ಅಂತಾರೆ. ನಮ್ಗೊಂದು 20,000 ಬಂದ್ರೆ ತಗೊಂತೀವಿ, ಇಲ್ಲಾಂದ್ರೆ ಕೈ ಬಿಡ್ತೀವಿ. ನಾವು ತಗೊಂಡೋಗಿ ನಾವು ಚಿತ್ರದುರ್ಗ ಸಂತೆಯಲ್ಲಿ ಮಾರೋದು. ನಮ್ಗೆ ಖರ್ಚೆಲ್ಲ ತೆಗೆದು ತಲೆಗೆ 300, 500 ಇಷ್ಟು ಸಿಕ್ಕರೆ ಸಾಕು. ಸುರೇಶ್ ಅಂತ. ನಾವು ಸಿಂಧನೂರು ಹೋಗ್ತೀವಿ. ಬಳ್ಳಾರಿ ಹತ್ರ ರಾಂಪುರ, ಇದೆಲ್ಲ ಹೋಗ್ತಾ ಇರ್ತೀವಿ. ವ್ಯವಸಾಯನ ಮಾಡ್ತೀವಿ, ಈ ವ್ಯವಹಾರನು ಕೂಡ ಮಾಡ್ತೀವಿ, ಕುರಿ ವ್ಯಾಪಾರನು ಮಾಡ್ತೀವಿ. ಮಹಾರಾಷ್ಟ್ರ, ಗೋವಾ ಮತ್ತೆ ತಮಿಳುನಾಡಿಂದನೂ ಇಲ್ಲಿಗೆ ಬರ್ತಾರಂತೆ ಜನರು. ಎಷ್ಟು ಹೇಳಕೊಂತೀರಣ್ಣ ನೀವು? ಅವರು 8,000. ಬಿಡುತ್ತೆ 23 ತಗೋಣಂತ ಹೇಳ್ಬಿಟ್ಟು ಅಷ್ಟೇ. ಮತ್ತೆ 500 ರೂಪಾಯಿದಾಗ ಐತೆ ಅಷ್ಟೇ. 500 ರೂಪಾಯಿ ಹೆಚ್ಚು ಕಡಿಮೆ. ಇಲ್ಲ 500 ಯಾಕಂದ್ರೆ 700 ದುಡ್ಡಿಲ್ಲ. ಇಲ್ಲಪ್ಪ 23,000 ಆಯ್ತು ಹಾಕು. ಹಾಕಲೇ 23 ಇಲ್ಲಿ ಕುರಿ ಮತ್ತು ಮೇಕೆಗಳಿಗೆ ಅದಕ್ಕೆ ಬೇಕಾಗಿರುವಂಥ ಕೆಲವೊಂದು ಥಿಂಗ್ಸ್ ಎಲ್ಲ ಸಿಗ್ತವೆ. ಎಲ್ಲನೂ ಇಲ್ಲಿ ಮಾಡ್ತಾರೆ. ಕರ್ನಾಟಕದ ಅತಿ ದೊಡ್ಡ ಕುರಿ ಮತ್ತು ಮೇಕೆಗಳ ಸಂತೆ ಅಂತಾನೆ ಹೇಳ್ಬೋದು. ಇಲ್ಲಿ 5,000ದಿಂದ ಸ್ಟಾರ್ಟ್ ಆಗಿ 45,000ವರೆಗೆ ಸಿಗುವಂಥ ಕುರಿ ಮತ್ತು ಮೇಕೆಗಳು ಇಲ್ಲಿ ಇರ್ತಾವಂತೆ. ಅದರ ಗಾತ್ರ ಮತ್ತು ತೂಕ ಈ ಒಂದು ಇದ್ರ ಮೇಲೆ ಅವರು ಡಿಸೈಡ್ ಮಾಡ್ತಾರಂತೆ ಈ ಒಂದು ಕುರಿ ಮತ್ತು ಮೇಕೆ ತಗೊಳ್ಬೇಕಾ ಬೇಡ ಅಂತ. ತಮಿಳುನಾಡಿಂದ ಬಂದಂಥ ಇವ್ರನ್ನ ನಾನು ಮಾತಾಡಿಸಿದೆ. ತಮಿಳುನಾಡಿನಿಂದ ಬಂದಿರಾ? ಪ್ರತಿ ವಾರ ಬರ್ತೀರಾ? ವಾರ. ಯಾವ ಕಡೆ ನೋಡಿದ್ರು ಜನದ ಜೊತೆಗೆ ಅದ್ರ 2 ಪಟ್ಟು ಕುರಿ ಮತ್ತು ಮೇಕೆಗಳು ಇಲ್ಲಿದ್ದಾವೆ. ನೋಡಿ, ಅವ್ರು ತಂದಿರುವಂಥ ಮೇಕೆಗಳು ಎಲ್ಲಿ ಮಿಸ್ ಆಗ್ತಾವಂತ ಈ ಥರ ತಂತಿದೇನು ಬೇಲಿ ಇರುತ್ತಲ್ಲ ಅದನ್ನ ಒಳಗಡೆ ಹಾಕೊಂಡು ತಗೊಂಡು ಹೋಗ್ತಾರೆ. ಇಲ್ಲಿ ನೋಡ್ಬೋದು ನೀವು, ಕುರಿ ಮತ್ತು ಮೇಕೆಗಳಿಗೆ ನಾವು ಮೇವೇನು ಹಾಕ್ತೀವಲ್ಲ ಅದಕ್ಕೆ ಇಲ್ಲಿನೇ ಸಿಗ್ತವೆ, ಇಲ್ಲಿನೇ ರೆಡಿ ಮಾಡಿ ಕೊಡ್ತಾರೆ. ಇಲ್ಲಿ ನೋಡಿ ಬಸ್ನ ಯಾವ ಥರ ಮಾಡಿದ್ದಾರೆ. ಕುರಿ ಮತ್ತು ಮೇಕೆಗಳನ್ನ ತಗೊಳ್ಳೋಕೆ ಒಂಥರ ಲಾರಿ ಥರ ಮಾಡಿಬಿಟ್ಟಾರೆ ಬಸ್ನ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ ಮುಂದೆ ಬರ್ತಿರ್ತವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.